ನಿಮ್ಮ ಮುಂದಿನ ನಿರ್ಧಾರ? ಎಲ್ಲಂತ ಹಿರಿಯ ನಾಯಕರು ಯಾವುದಕ್ಕೆ ಕುಪ್ಪೇಡಿನಿ ಅದರ ಇಟ್ಟಿದ್ದೀನಿ ಜೊತೆಗೆ ಸಮಾಜದ ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ತು ಗಣನೆಗೆ ತೊಗೊಂಡು ಅಭಿವೃದ್ಧಿ ಮಾಡ್ತಾರೆ ಕೆಲಸ ಮಾಡುವಂಥ ಕೈಕಾಲು ಬಿದ್ದಾದ್ರೂ ನಾವು ಪರವಾಗಿ ನಾವು ಮುಂದಿನ ದಿನ ಮಾಡ್ತೀವಿ ಕೆಲಸ ಶಕ್ತಿ ಕೆಲಸವನ್ನು ನಾವೆಲ್ಲರೂ ಕೂಡ ಇದ್ದೀವಿ. ನೀವು 5 ವರ್ಷ ಎಲ್ಲರೂ ನಾವು ಪಡ್ಕೊಂತಂದ್ರೆ 5 ವರ್ಷ ದುಡ್ದಿದ್ದೀರ ನಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಇಲ್ಲ, ನೀವೇ ಸಮಾಜದವ್ರು ಕಣ್ಣೀರೆಲ್ಲ ಆಗ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನು ಆಗ್ತಾ ಇದ್ದಾರೆ. ನನಗೆ ಸಂಬಂಧ ಇಲ್ಲ ಅಂಥ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು, ಮಂಡ್ಯ, ಇವತ್ತು ಚಿತ್ರದುರ್ಗ ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು, ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ. ನೀವು ಯಾವುದಕ್ಕೂ ಕೂಡ ಎದೆ ಬಂದುಬೇಡಿ, ನೀವು ಕೆಲಸ ಮಾಡಿರೋಂಥದ್ದು ನಾವು ನೋಡಿದ್ದೀವಿ, ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗಿ ಬರ್ತಾ ಇರೋದು. ಈ ಒಂದು ವಿಶ್ವಾಸದಲ್ಲಿ ಮುಂದೀಗ ಬರುವಂಥ 28ನೇ ತಾರೀಕು ಏನು ಸಭೆ ನಿರ್ಧಾರವನ್ನು ತಗೋತಾರೆ ಅದನ್ನು ನಾವು ನೋಡಬೇಕು. ಕನ್ನಡದ ನಾನು ಇನ್ನು ಸರಿ ಮಾತಿಲ್ಲ. ನನಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು, ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂಥ ಶಕ್ತಿ ನನಗಿದೆ. ನಾನು ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ. ಇವತ್ತು ಅವರನ್ನು ನಾನು ಇದರಲ್ಲಿ ಹೇಳ್ತಾರ ನಾನು ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ. ನನಗೆ ಸೂಕ್ತವಾದಂಥ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲ ಅನ್ಯಾಯನೇ ಆಯಿತು ಅಂತಂದರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ. ನ್ಯಾಯ ಅಂದರೆ ಟಿಕೆಟೇ ಬೇಡ. ಹೌದು, ಇವತ್ತು ನನಗೆ ಟಿಕೆಟು ಇಲ್ಲ ಬಂದರೆ ಹೌದು, ಇವತ್ತು ಟಿಕೆಟ್ ಕೊಡ್ತಾರೆ. ಮತ್ತೆ ಇನ್ನು ಕಾಲಾವಕಾಶ ಇದೆ ಅಲ್ಲ, ಡಿಸ್ಕೌಂಟ್ ಕೊಡೋದು ಬದಲಾವಣೆ ಮಾಡಿ. ಇವತ್ತು ಮಾನ್ಯ ಚಿಲ್ಕಟ್ಟಿಯವರು ಎಲೆಕ್ಷನ್ಗೆ ನಿಂತಾಗ ಹೆಸರು ಚೇಂಜ್ ಆಗಿತ್ತು. ದೇವರಾಜ್ ಪಾಟೀಲ್ ಅವರು ನಮ್ಮ ಜಿಲ್ಲೆಯಲ್ಲೇ ಹೆಸರು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂಥ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು. ಅದಾದಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಲ್ಕಟ್ಟಿಯವ್ರಿಗೆ ಅವಕಾಶ ಮಾಡಿಕೊಟ್ರು. ಈಗ ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ನಾವು ಅನೌನ್ಸ್ ಆಗಿದೆ, ಬಿ ಫಾರ್ಮ್ ಕೊಟ್ಟಿಲ್ವಲ್ಲ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ. ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ, ಅವಕಾಶ ಮಾಡಿಕೊಟ್ಟಿದ್ದೀರಾ. ಹೆಸರು ಅನೌನ್ಸ್ ಆದರೂ ಬಿ ಫಾರ್ಮ್ ಚೇಂಜ್ ಮಾಡಿಕೊಟ್ಟಿದ್ದೀರಾ, ನಮಗೂ ಕೂಡ ಮಾಡಿಕೊಡಿ. ಹೆಸರು ಅನೌನ್ಸ್ ಆಗಿದೆ, ಬಿ ಫಾರ್ಮ್ ಮಾಡಿಕೊಡಿ. ಮುಂದಿನ ಇದರಲ್ಲಿ ಏನಾದರೂ ಒಂದು ಹುದ್ದೆ ಕೊಡ್ತೀವಿ ಅಂತ ಹೇಳಿ ಸೋತಂಥವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮತ್ತೆ ಕಡೆ ನಮಗೂ ಕೂಡ ಇಷ್ಟೇ ಅವಕಾಶ ಮಾಡಿಕೊಡಿ. ಬಂದು ಸೋತಿದ್ರು ನಾವೇನು ತಪ್ಪು ಮಾಡಿದ್ದೀವಿ ಅಂತ ಎಲ್ಲರಿಗೂ ಕೊಟ್ಟು ನಮಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅನ್ಯಾಯ? ಮಹಿಳೆ ಅಂತ ಅನ್ಯಾಯನಾ? ಇವತ್ತು ಮಹಿಳಾ ಪರವಾಗಿ ಮಹಿಳೆಯ ನ್ಯಾಯ ಅಂತಾರೆ, ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ನನಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಎಲ್ಲಿಗೆ ಹೋಯ್ತು? ಬದಲಾವಣೆ ಆಗುತ್ತೆ ನಿರೀಕ್ಷೆ, ಏನೋ ಕೊಡ್ಬೋದು, ಏನೋ ಒಂದು ನಿರೀಕ್ಷೆ ಇದೆ, ನೋಡೋಣ.